ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 6 ಏಪ್ರಿಲ್ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊನ್ನೆ ನಾವು ಕೇಳಿದ್ದ ಪ್ರಶ್ನೆ, ಯಾವ ರಾಜ್ಯವು ವಿನಯ ಸಾಮರಸ್ಯ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ ಅಂತ. ವಿಚ್ ಸ್ಟೇಟ್ ಹ್ಯಾಸ್ ಅನೌನ್ಸ್ಡ್ ಆಫ್ ಲಾಂಚಿಂಗ್ ವಿನಯ ಸಾಮರಸ್ಯ ಯೋಜನಾ? ಆಪ್ಷನ್ಗಳಲ್ಲಿ ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ಒಡಿಶಾ ಅಂತ ಇತ್ತು. ಸೊ ಇದರ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯವು ವಿನಯ ಸಾಮರಸ್ಯ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ. ದಲಿತರ ವಿರುದ್ಧ ನಡೆಯುವಂತಹ ಶೋಷಣೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ವಿನಯ ಸಾಮರಸ್ಯ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಲಾಗಿದೆ. ಅದೇ ರೀತಿ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಬಿಮ್ಸ್ಟೆಕ್, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ. ಇದು ಒಂದು ಇಂಟರ್ನ್ಯಾಷನಲ್ ಗ್ರೂಪಿಂಗ್ ಆಗಿದ್ದು ಇದರ ಖಾಯಂ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ವೇರ್ ಈಸ್ ದ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಆಫ್ ಬಿಮ್ಸ್ಟೆಕ್ ಈಸ್ ಲೊಕೇಟೆಡ್ ಇನ್? ಆಪ್ಷನ್ಗಳಲ್ಲಿ ಭಾರತದ ನವದೆಹಲಿ, ಆಪ್ಷನ್ ಬಿ ಶ್ರೀಲಂಕಾದ ಕೊಲಂಬೋದಲ್ಲಿ, ಆಪ್ಷನ್ ಸಿ ಬಾಂಗ್ಲಾದೇಶದ ಢಾಕಾದಲ್ಲಿ, ಆಪ್ಷನ್ ಡಿ ನೇಪಾಳದ ಕಠ್ಮಂಡುವಿನಲ್ಲಿ. ಸೊ ಇದರ ಸರಿಯಾದ ಉತ್ತರವನ್ನು ನಾಳೆ ತಿಳ್ಕೊಳ್ಳೋಣ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ಈ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಬೇಕು. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್, ಇದರಲ್ಲಿ ನಾವು ಡೈಲಿ ನಮ್ಮ ಸ್ಟಡಿ ಮಟೀರಿಯಲ್ಗಳಾಗಿರ್ಬೋದು ಮತ್ತು ಈಗ ಡಿಸ್ಕಸ್ ಮಾಡ್ತಾ ಇರೋ ಕರೆಂಟ್ ಅಫೇರ್ಸ್ಗಳ PDF ಆಗಿರ್ಬೋದು, ಈ ಸ್ಟಡಿ ಮಟೀರಿಯಲ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಪ್ರಿಪರೇಷನನ್ನು ಬೂಸ್ಟ್ ಮಾಡ್ಕೊಳ್ಬೋದು. ಅದೇ ರೀತಿ ಡೈಲಿ ಕ್ವಿಝನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ ಮತ್ತು ಮಂತ್ಲಿ ಮ್ಯಾಗ್ಝಿನ್, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಡಿಸ್ಕಷನ್. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳಲ್ಲಿ ಮೊದಲನೇ ಆರ್ಟಿಕಲ್ನಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ DBT ಭಾರತ್ ಪೋರ್ಟಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದ ನಂತರ ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್, ಅದರ ಹೆಸರು ಪರಂ ಶಕ್ತಿ ಅಂತ, ಇದನ್ನು ಲಾಂಚ್ ಮಾಡಲಾಗಿದೆ ಅಥವಾ ಡೆಡಿಕೇಟ್ ಮಾಡಲಾಗಿದೆ. ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ, ಪೂರ್ತಿಯಾಗಿ ತಿಳ್ಕೊಳ್ಳೋಣ ಇದರ ಬಗ್ಗೆ. ಇದಾದ ನಂತರ ಒಂದು ಸಮರಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಅಯಾನ್ಸ್ ಮರಿಟೈಮ್ ಎಕ್ಸಸೈಸ್ 2022 ಆವೃತ್ತಿಯ ಈ ಒಂದು ಯುದ್ಧಾಭ್ಯಾಸದ ಬಗ್ಗೆ ಡಿಸ್ಕಸ್ ಮಾಡೋಣ. ನಂತರ 5ನೇ ಬಿಮ್ಸ್ಟೆಕ್ ಸಮಿಟನ್ನು ರೀಸೆಂಟಾಗಿ ಕಂಡಕ್ಟ್ ಮಾಡಲಾಗಿತ್ತು. ಸೊ ಅದರ ಕುರಿತಾಗಿ ಡಿಸ್ಕಸ್ ಮಾಡೋಣ. ಅದಾದ ನಂತರ ಫಾಸ್ಟರ್ ಅನ್ನುವ ಒಂದು ಪ್ರೋಗ್ರಾಮ್, ಇದು ಜುಡಿಷಿಯಲ್ ಸೆಕ್ಟರ್ಗೆ ಸಂಬಂಧಿಸಿದಂತಹ ಒಂದು ಪ್ರೋಗ್ರಾಮ್ ಆಗಿದ್ದು ಇದರ ಕುರಿತಾಗಿ ಡಿಸ್ಕಸ್ ಮಾಡೋಣ. ನಾವು ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಆರ್ಟಿಕಲ್. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ DBT ಅಥವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬಗ್ಗೆ ಡಿಸ್ಕಸ್ ಮಾಡೋಣ. DBT ಭಾರತ್ ಪೋರ್ಟಲ್ ಅನ್ನೋದು ಒಂದು 313 ಸೆಂಟ್ರಲಿ ಸ್ಪಾನ್ಸರ್ಡ್ ಮತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳ ಸುಮಾರು 53 ವಿಧವಾದಂತಹ ಇಲಾಖೆಗಳ ಸಹಯೋಗದಲ್ಲಿ ಡೆವಲಪ್ ಮಾಡಲಾದಂತಹ ಒಂದು ವೆಬ್ ಪೋರ್ಟಲ್ ಆಗಿದೆ. ಇದರ ಹೆಸರು DBT ಭಾರತ್ ಪೋರ್ಟಲ್ ಅಂತ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಭಾರತ್ ಪೋರ್ಟಲ್ ಅಂತ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಸಬ್ಸಿಡಿಗಳಾಗಿರ್ಬೋದು, ಫಂಡ್ಸ್ಗಳಾಗಿರ್ಬೋದು, ಇವುಗಳ ಒಂದು ಫಲಾನುಭವಿಗಳಿಗೆ ಅಥವಾ ಬೆನಿಫಿಷರೀಸ್ಗಳಿಗೆ ನಿಖರವಾಗಿ ಆ ಒಂದು ಸಬ್ಸಿಡಿಗಳು ಅಥವಾ ಯಾವುದೇ ರೀತಿಯ ಒಂದು ಮಾಹಿತಿಗಳು ತಲುಪುವಂತೆ ಮಾಡುವ ಉದ್ದೇಶದಿಂದ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಭಾರತ್ ಪೋರ್ಟಲನ್ನು ಲಾಂಚ್ ಮಾಡಲಾಗಿದೆ. ಇನ್ನು ಈ DBT ಅಥವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದನ್ನು 2013 ಜನವರಿ 1ರಿಂದ ಲಾಂಚ್ ಮಾಡಲಾಗಿದ್ದು, ಭಾರತ ಸರ್ಕಾರದಿಂದ ಮೊದಲ ಬಾರಿಗೆ ಈ ಡೆಲಿವರಿ ಸಿಸ್ಟಮನ್ನು ಡೆವಲಪ್ ಮಾಡುವ ಒಂದು ಉದ್ದೇಶದಿಂದ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನುವ ಒಂದು ಇನಿಷಿಯೇಟಿವ್ ಅಥವಾ ಉಪಕ್ರಮವನ್ನು ಲಾಂಚ್ ಮಾಡಲಾಗಿತ್ತು. ಇನ್ನು ಇದರ ವಿಷನ್ ಅಥವಾ ಒಂದು ಮುಖ್ಯವಾದ ಗುರಿಯನ್ನು ತಿಳ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಬೆನಿಫಿಷರೀಸ್, ಫಲಾನುಭವಿಗಳು, ಈ ಒಂದು ವಿಧದ ಸ್ಕೀಮ್ಗಳ ಒಂದು ಫಲಾನುಭವಿಗಳಿಗೆ ಈ ಆ ಒಂದು ಲಾಭಗಳು ದೊರೆಯುವಂತೆ, ಪ್ರಯೋಜನಗಳು ದೊರೆಯುವಂತೆ ಮತ್ತು ಸರಳವಾದ ರೀತಿಯಲ್ಲಿ ಇನ್ಫಾರ್ಮೇಷನ್ ಆಗಿರ್ಬೋದು, ಫಂಡ್ಸ್ ಆಗಿರ್ಬೋದು, ಇವುಗಳು ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರನ್ನು ನೆನ್ಪಿಟ್ಕೊಳ್ಳಿ 1 ಜನವರಿ 2013ರಲ್ಲಿ ಲಾಂಚ್ ಮಾಡಲಾಗಿತ್ತು. ಇನ್ನು ಈ DBTಯ ಮುಖ್ಯ ಗುರಿಯನ್ನು ತಿಳ್ಕೊಳ್ಳೋದಾದರೆ, ದ ಏಮ್ ಆಫ್ ದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಪ್ರೋಗ್ರಾಮ್ ಈಸ್ ಟು ಬ್ರಿಂಗ್ ಟ್ರಾನ್ಸ್ಪರೆನ್ಸಿ, ಈ ಪಾರದರ್ಶಕತೆಯನ್ನು ಈ ಫಲಾನುಭವಿಗಳಿಗೆ ಪ್ರಯೋಜನಗಳನ್ನು ನೀಡುವ ಒಂದು ದೃಷ್ಟಿಯಲ್ಲಿ ಈ ಸಬ್ಸಿಡಿಗಳನ್ನು ಆ ಒಂದು ಫಲಾನುಭವಿಗಳಿಗೆ ದೇಶಾದ್ಯಂತ ಒಂದು ಡೈರೆಕ್ಟ್ ಫಂಡ್ಸ್ಗಳನ್ನು ಡೈರೆಕ್ಟ್ ಅವರ ಬ್ಯಾಂಕ್ ಅಕೌಂಟ್ಗಳಿಗೆ ಜಮಾ ಮಾಡುವುದರ ಮೂಲಕ
ಈ ಒಂದು ಡೆಲಿವರಿ ಸಿಸ್ಟಮ್ನಲ್ಲಿ ಪಾರದರ್ಶಕತೆಯನ್ನು ತರುವ ಉದ್ದೇಶದಿಂದ ಈ ಒಂದು DBT ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿತ್ತು. ಇನ್ನು ಈ DBTಗಳಿಂದ ಸಾಕಷ್ಟು ಫ್ರಾಡ್ಗಳು ಅಥವಾ ಅಕ್ರಮವಾದಂತಹ ಡೆಲಿವರಿ ಸಿಸ್ಟಮ್ನಲ್ಲಿರುವಂತಹ ಕೊರತೆಗಳನ್ನು ನೀಗಿಸುವ ಉದ್ದೇಶದಿಂದ ಕೂಡ ಈ ಒಂದು DBT ಪ್ರೋಗ್ರಾಮ್ ಸಾಕಷ್ಟು ಸಹಾಯಕಾರಿಯಾಗಿದೆ. ದ ನಂಬರ್ ಆಫ್ ಟ್ರಾನ್ಸ್ಫರ್ಸ್ ಡನ್ ಅಕ್ರಾಸ್ ದ ನೇಷನ್, ಭಾರತದಾದ್ಯಂತ ನೀಡಲಾದಂತಹ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ನೇರವಾದ ಒಂದು ಪ್ರಯೋಜನಗಳ ಒಂದು ವರ್ಗಾವಣೆಯ ಬಗ್ಗೆ ತಿಳ್ಕೊಳ್ಳೋದಾದರೆ 2019-20 ಸುಮಾರು 70.6 ಕೋಟಿ ಫಲಾನುಭವಿಗಳಿಗೆ ಕ್ಯಾಶ್ ಬೇಸ್ಡ್ ಆದಂತಹ ಮತ್ತು ಸುಮಾರು 74.1 ಕೋಟಿ ಜನರಿಗೆ ಅಥವಾ ಫಲಾನುಭವಿಗಳಿಗೆ ಕೈಂಡ್ ಬೇಸ್ಡ್ DBT ಅಥವಾ ಕೈಂಡ್ ಬೇಸ್ಡ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನು ನೀಡಲಾಗಿತ್ತು. ಇನ್ನು ಇದೇ ರೀತಿಯ ಒಂದು ಸಂಖ್ಯೆಗಳನ್ನು ನೋಡೋದಾದರೆ, ಅಂಕಿಅಂಶಗಳನ್ನು ನೋಡೋದಾದರೆ 2020-21 ಈ ಕ್ಯಾಶ್ ಬೇಸ್ಡ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗಳು ಸುಮಾರು 98 ಕೋಟಿಗಳ ಫಲಾನುಭವಿಗಳನ್ನು ಹೊಂದಿದ್ದು, ಈ ಕೈಂಡ್ ಬೇಸ್ಡ್ ಆದಂತಹ DBT ಡೈರೆಕ್ಟ್ ಬೇಸ್ಡ್ ಟ್ರಾನ್ಸ್ಫರ್ಗಳು ಸುಮಾರು 81 ಕೋಟಿಗಳಷ್ಟು ಫಲಾನುಭವಿಗಳಿಗೆ ಈ DBTಯಿಂದ ಸಹಾಯ ದೊರೆತಿದೆ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಲಾಗ್ತಾ ಇದೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಪರಂ ಶಕ್ತಿ ಅನ್ನುವ ಒಂದು ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದರ ಬಗ್ಗೆ ಅಥವಾ ಅರ್ಪಣೆ ಮಾಡಿದ್ದರ ಬಗ್ಗೆ, ಡೆಡಿಕೇಟ್ ಮಾಡಿದ್ದರ ಬಗ್ಗೆ ಇದೆ. ನಮ್ಮ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತ ಒಂದು ಪ್ರೋಗ್ರಾಮನ್ನು ಅಥವಾ ಮಿಷನ್ನನ್ನು ಲಾಂಚ್ ಮಾಡಿ ಈಗ ಸದ್ಯಕ್ಕೆ ಆಪರೇಷನ್ ಮೋಡ್ ಅಥವಾ ಮಿಷನ್ ಮೋಡ್ನಲ್ಲಿ ಇದನ್ನ ನಡೆಸಲಾಗ್ತಾ ಇದೆ, ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತರುವ ಉದ್ದೇಶದಿಂದ. ಸೊ ಇದರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಸ್ಗಳಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಕೂಡ ಈ ಒಂದು ಮಿಷನ್ ಬಗ್ಗೆ. ಈಗ ಕಾಂಟೆಕ್ಸ್ಟ್ ಏನು ಅಂತಂದರೆ, ಈ ಪೆಟಾಸ್ಕೇಲ್ ಕಂಪ್ಯೂಟರನ್ನು, ಅದರ ಹೆಸರು ಪರಂ ಶಕ್ತಿ ಅನ್ನುವ ಒಂದು ಪೆಟಾಸ್ಕೇಲ್ ಅಂತ ಅಂದರೆ ಏನಂತ ತಿಳ್ಕೋಣ. ಪೆಟಾಸ್ಕೇಲ್ ಕಂಪ್ಯೂಟರನ್ನು IIT ಖಾರಗ್ಪುರ್ ಈ ಒಂದು ಸಂಸ್ಥೆಯಲ್ಲಿ ರೀಸೆಂಟ್ ಆಗಿ ದೇಶಕ್ಕೆ ಅರ್ಪಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಪರಂ ಶಕ್ತಿ ಪೆಟಾಸ್ಕೇಲ್ ಕಂಪ್ಯೂಟರನ್ನು ಲಾಂಚ್ ಮಾಡುವ ಹಿಂದಿನ ಉದ್ದೇಶ ಏನು ಅಂತಂದರೆ, ನ್ಯಾಷನಲ್ ಕಂಪ್ಯೂಟಿಂಗ್ ಮಿಷನ್ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಆ ಒಂದು ಆಪರೇಷನ್ನಲ್ಲಿ ಅಥವಾ ಒಂದು ಮಿಷನ್ನಲ್ಲಿ ನಮ್ಮ ಭಾರತದ ಸಾಕಷ್ಟು ಸಚಿವಾಲಯಗಳು ಮತ್ತು ಡಿಪಾರ್ಟ್ಮೆಂಟ್ಗಳು ಕೂಡ ಈ ಒಂದು ಪ್ರೋಗ್ರಾಮ್ನಲ್ಲಿ ಭಾಗವಹಿಸ್ತಾ ಇವೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ನ್ಯಾಷನಲ್ ಕಂಪ್ಯೂಟಿಂಗ್ ಮಿಷನ್ನಲ್ಲಿ MIT ಅಥವಾ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅದರೊಂದಿಗೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಒಂದು ಪರಂ ಶಕ್ತಿ ಅನ್ನುವ ಒಂದು ಸೂಪರ್ ಕಂಪ್ಯೂಟರ್, ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರನ್ನು IIT ಖಾರಗ್ಪುರದಲ್ಲಿ ರೀಸೆಂಟ್ ಆಗಿ ಡೆಡಿಕೇಟ್ ಮಾಡಲಾಗಿದೆ ಭಾರತದ ಒಂದು ತಂತ್ರಜ್ಞಾನದ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ. ಇನ್ನು ಈ ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್ಸ್ಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಕಂಪ್ಯೂಟರ್ನ ಪರ್ಫಾರ್ಮೆನ್ಸನ್ನು ಮೇಜರ್ ಮಾಡುವ ಉದ್ದೇಶದಿಂದ ಫ್ಲೋಟಿಂಗ್ ಪಾಯಿಂಟ್ಸ್ ಆಪರೇಷನ್ಗಳ ಪರ್ ಸೆಕೆಂಡ್ ಅಂತ ಕರೆಯಲಾಗ್ತದೆ. ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ಗಳು ಅನ್ನುವ ಒಂದು ಮೆಜರ್ಮೆಂಟನ್ನು ಈ ಕಂಪ್ಯೂಟರ್ಗಳ ಕ್ಯಾಲ್ಕುಲೇಷನ್ ಮಾಡುವಂತಹ ಒಂದು ಕೆಪ್ಯಾಸಿಟಿಯನ್ನು ಅಳೆಯುವ ಮಾನವಾಗಿದೆ. ಸೊ ಈ ಪೆಟಾಸ್ಕೇಲ್ ಕಂಪ್ಯೂಟಿಂಗ್ ಸಿಸ್ಟಮ್ನಲ್ಲಿ ಸುಮಾರು 10⁻15 ಅಂದರೆ 10⁻15 ಫ್ಲೋಟಿಂಗ್ ಪಾಯಿಂಟ್ಸ್ ಆಪರೇಷನ್ಗಳನ್ನು ಪ್ರತಿ ಸೆಕೆಂಡಿಗೆ ಕ್ಯಾಲ್ಕುಲೇಟ್ ಮಾಡುವಂತಹ ಸಾಮರ್ಥ್ಯವನ್ನು ಈ ಪೆಟಾಸ್ಕೇಲ್ ಕಂಪ್ಯೂಟರ್ಗಳು ಹೊಂದಿರುತ್ತವೆ. ಆಗಲೇ ತಿಳಿಸಿದ ಹಾಗೆ ಈ ಒಂದು ಕಂಪ್ಯೂಟರ್ನ ಪ್ರೊಸೆಸಿಂಗ್ ಸ್ಪೀಡನ್ನು ಜಾಸ್ತಿ ಮಾಡುವ ಉದ್ದೇಶದಿಂದ ಈ ಒಂದು ಸೂಪರ್ ಕಂಪ್ಯೂಟರ್ಗಳಲ್ಲಿ ಪೆಟಾಸ್ಕೇಲ್ ಮತ್ತು ಹೆಕ್ಸಾಸ್ಕೇಲ್ ಅನ್ನುವ ಒಂದು ಜನರೇಷನ್ ಇರುವಂತಹ ಅಥವಾ ಒಂದು ಅಪ್ಡೇಟೆಡ್ ವರ್ಷನ್ ಆದಂತಹ ಈ ಸೂಪರ್ ಕಂಪ್ಯೂಟರ್ಗಳನ್ನು ಲಾಂಚ್ ಮಾಡಲಾಗುತ್ತೆ. ಈ ಪೆಟಾಸ್ಕೇಲ್ ಅಂತಂದರೆ 10⁻15 ಅಂತ ಬರುತ್ತೆ. ಅದೇ ರೀತಿ ಹೆಕ್ಸಾ ಸ್ಕೇಲ್ ಅಂತಂತಂದರೆ 10⁻18 ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಅನ್ನು ಮಾಡುವಂತಹ ಕ್ಯಾಲ್ಕುಲೇಷನ್ ಮಾಡುವಂತಹ ಸಾಮರ್ಥ್ಯವನ್ನು ಹೆಕ್ಸಾ ಸ್ಕೇಲ್ ಅಂತ ಕರೀತಾರೆ. ಪೆಟಾಸ್ಕೇಲ್ ಅಂತಂದರೆ 10⁻15 ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಅನ್ನು ಹೊಂದಿರುವಂತಹ ಕಂಪ್ಯೂಟರ್ಗಳಿಗೆ ಪೆಟಾಸ್ಕೇಲ್ ಕಂಪ್ಯೂಟರ್ಗಳು ಅಂತ ಕರೀತಾರೆ. ರೀಸೆಂಟ್ ಆಗಿ ಭಾರತದ ಪರಂ ಶಕ್ತಿ ಅನ್ನುವ ಒಂದು
ಸೂಪರ್ ಕಂಪ್ಯೂಟರ್ ಅನ್ನ ಲಾಂಚ್ ಮಾಡಲಾಗಿದೆ. ಇದರ ಒಂದು ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಎಷ್ಟು ಅಂತಂದ್ರೆ 10⁻15. ಸೊ ಅದಕ್ಕಾಗಿ ಇವುಗಳನ್ನ ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್ಗಳಂತ ಕರೀತಾರೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅಯಾನ್ಸ್ ಅನ್ನುವ ಒಂದು ಮರಿಟೈಮ್ ಎಕ್ಸರ್ಸೈಸ್ 2022ರ ಆವೃತ್ತಿಯ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂತಂದ್ರೆ ಇದು ಮೊದಲನೆಯ ಒಂದು ಆವೃತ್ತಿಯಾಗಿದ್ದು, ಈ ಒಂದು ಅಯಾನ್ಸ್ ಅನ್ನುವ ಮರಿಟೈಮ್ ಎಕ್ಸರ್ಸೈಸ್ ನ ಮೊದಲನೇ ಆವೃತ್ತಿಯನ್ನ 2022ರಲ್ಲಿ ಈ ಅಯಾನ್ಸ್ ಅಂತಂತಂದ್ರೆ ಇಂಡಿಯನ್ ಓಷಿಯನ್ ನೆವಲ್ ಸಿಂಪೋಸಿಯಂ ಅಂತ, ಈ ಮರಿಟೈಮ್ ಅಥವಾ ಈ ನೇವಿ ನೌಕಾಸೇನೆಯ ಒಂದು ಪರಸ್ಪರ ಒಂದು ಸಹಯೋಗವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಈ ರೀತಿಯ ಮರಿಟೈಮ್ ಎಕ್ಸರ್ಸೈಸ್ಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ. ಇದನ್ನ IMX-22 ಅಂತ ಕೂಡ ಕರೀತಾರೆ. ಇದನ್ನ ಮಾರ್ಚ್ 26ರಿಂದ 30ರವರೆಗೆ ಅರಬ್ಬಿ ಸಮುದ್ರದ ಅಂದ್ರೆ ಗೋವಾದ ಅರಬ್ಬಿ ಸಮುದ್ರದ ಪ್ರದೇಶದಲ್ಲಿ ಈ ಅಯಾನ್ಸ್ ಮರಿಟೈಮ್ ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಇದರ ಫುಲ್ ಫಾರ್ಮ್ ಇಂಡಿಯನ್ ಓಷಿಯನ್ ನೆವಲ್ ಸಿಂಪೋಸಿಯಂ ಅಂತ, ಮರಿಟೈಮ್ ಎಕ್ಸರ್ಸೈಸ್ ಅಂತ. ಇನ್ನು ಈ ಅಯಾನ್ಸ್ ಅನ್ನುವ ಮರಿಟೈಮ್ನ ಮುಖ್ಯ ಉದ್ದೇಶ, ಈ ಒಂದು ಕಾರ್ಯಾಚರಣೆಯನ್ನ ಅಥವಾ ಆಪರೇಷನ್ ಅನ್ನು ನಡೆಸುವ ಮುಖ್ಯ ಉದ್ದೇಶ ಏನು ಅಂತಂತಂದ್ರೆ, ಆಬ್ಜೆಕ್ಟಿವ್ ಏನು ಅಂತಂದ್ರೆ, ಈ ನೌಕಾಸೇನೆಯ ಒಂದು ಸಿಬ್ಬಂದಿಯಲ್ಲಿ ಇಂಟರ್ ಅಥವಾ ಒಂದು ಪರಸ್ಪರರ ಒಂದು ಸಹಯೋಗವನ್ನ ಹೆಚ್ಚಿಸುವುದು, ಮತ್ತೆ ಈ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಥವಾ ಈ ಮಾನವೀಯವಾದಂತಹ ನೆರವುಗಳನ್ನು ಒದಗಿಸುವುದು, ಮತ್ತೆ ಡಿಸಾಸ್ಟರ್ ರಿಲೀಫ್ ಅಥವಾ ಈ ವಿಪತ್ತು ಪರಿಹಾರಗಳಂತಹ ಕಾರ್ಯಾಚರಣೆಯನ್ನ ನಡೆಸಲು ಈ ನೌಕಾಸೇನೆಯಲ್ಲಿ ಅಥವಾ ಒಂದು ಸಿಬ್ಬಂದಿಯಲ್ಲಿ ಪರಸ್ಪರರ ಒಂದು ಕಾರ್ಯಸಾಧ್ಯತೆಯನ್ನ ಹೆಚ್ಚಿಸುವುದು, ಇಂಟರ್ ಆಪರೇಬಿಲಿಟಿಯನ್ನ ಹೆಚ್ಚಿಸುವುದು ಈ ಅಯಾನ್ಸ್ ಮರಿಟೈಮ್ ಎಕ್ಸರ್ಸೈಸ್ ನ ಮುಖ್ಯ ಉದ್ದೇಶ ಆಗಿದೆ. ಇನ್ನು ಅಯಾನ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು ಇಂಡಿಯನ್ ಓಷಿಯನ್ ನೆವಲ್ ಸಿಂಪೋಸಿಯಂ ಅಂತ, ಅಯಾನ್ಸ್ ಅಂತ. ಇದು ಪ್ರತಿ 2 ವರ್ಷಗಳಿಗೊಮ್ಮೆ, ಬೈ ಎನ್ನಿಯಲ್ ಅಂತಂದ್ರೆ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಒಂದು ಮೀಟಿಂಗ್ ಆಗಿದ್ದು, ಈ ಒಂದು ಇಂಡಿಯನ್ ಓಷಿಯನ್ ರೀಜನ್ ಅಥವಾ ಈ ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಈ ಕಡಲಕ್ಕೆ ಅಥವಾ ಸಮುದ್ರಕ್ಕೆ ಸಂಬಂಧಿಸಿದಂತಹ ಮರಿಟೈಮ್ ಸೆಕ್ಯೂರಿಟಿ ಆಪರೇಷನ್ಗಳಾಗಿರ್ಬೋದು, ಅಥವಾ ಒಂದು ಸುಭದ್ರತೆಯ ಒಂದು ಸಹಯೋಗವನ್ನು ಹೆಚ್ಚಿಸುವುದಾಗಿರಬಹುದು, ಮತ್ತೆ ಈ ರೀಜನಲ್ ಮರಿಟೈಮ್ ಇಶ್ಯೂಗಳು ಯಾವುದೇ ರೀತಿಯ ಒಂದು ಪರಸ್ಪರರಾದಂತಹ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದಾಗಿರಬಹುದು, ಮತ್ತೆ ಒಂದು ಸ್ನೇಹದ ಒಂದು ರಿಲೇಷನ್ ಅಥವಾ ಬಾಂಧವ್ಯವನ್ನು ಹೆಚ್ಚಿಸುವುದು ಈ ಒಂದು ಅಯಾನ್ಸ್ನ ಮುಖ್ಯ ಉದ್ದೇಶ ಆಗಿದೆ. ಇನ್ನು ಇದರ ಸ್ಥಾಪನೆಯನ್ನ ತಿಳ್ಕೊಳ್ಳೋದಾದ್ರೆ 2007ರಲ್ಲಿ ಈ ಇಂಡಿಯನ್ ಓಷಿಯನ್ ನೆವಲ್ ಸಿಂಪೋಸಿಯಂ ಭಾರತದ ದಕ್ಷಿಣ ಭಾಗದಲ್ಲಿ ಇರುವಂತಹ ಈ ಒಂದು ಪ್ರದೇಶದಲ್ಲಿ ಈ ಒಂದು ಅಯಾನ್ಸ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಪ್ರತಿ 2 ವರ್ಷಗಳಿಗೊಮ್ಮೆ ಈ ಒಂದು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ 5ನೇ ಬಿಮ್ಸ್ಟೆಕ್ ಸಮಿಟ್ ಬಗ್ಗೆ ಇದೆ. 5ನೇ ಬಿಮ್ಸ್ಟೆಕ್ ನ ಶೃಂಗಸಭೆಯ ಬಗ್ಗೆ ತಿಳ್ಕೊಳ್ಳೋಣ. ಕಾಂಟೆಕ್ಸ್ಟ್ ಏನು ಅಂತಂದ್ರೆ, ರೀಸೆಂಟ್ ಆಗಿ ಒಂದು 5ನೇ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ನೆನ್ಪಿಟ್ಕೊಳ್ಳಿ. ಈ ಬಿಮ್ಸ್ಟೆಕ್ ನ ಫುಲ್ ಫಾರ್ಮ್ ಏನು ಅಂತಂದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ. ಈ ಒಂದು 5ನೇ ಶೃಂಗಸಭೆಯನ್ನ ಶ್ರೀಲಂಕಾದಲ್ಲಿ ಶ್ರೀಲಂಕಾದ ಅಧ್ಯಕ್ಷತೆಯಲ್ಲಿ ಶ್ರೀಲಂಕಾದಿಂದ ಹೋಸ್ಟ್ ಮಾಡಲಾಗಿತ್ತು. ಸೊ ಇದರ ಒಂದು ವರ್ಚುವಲ್ ಮೋಡಲ್ನಲ್ಲಿ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಒಂದು ಸಮಿಟ್ನಲ್ಲಿ ಶೃಂಗಸಭೆಯಲ್ಲಿ ಪ್ರಧಾನ ಮಂತ್ರಿ ಮೋದಿ ಅವರು ಭಾಗವಹಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ವರ್ಚುವಲ್ ಸಮಿಟ್ ಕಂಪ್ಲೀಟ್ ಅಥವಾ ಕನ್ಕ್ಲೂಡ್ ಆದಾಗ ಇದರ ಮುಂದಿನ ಒಂದು ಅಧ್ಯಕ್ಷತೆಯನ್ನ ಥೈಲ್ಯಾಂಡ್ ವಹಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, 2022ರ ಒಂದು ಬಿಮ್ಸ್ಟೆಕ್ ಶೃಂಗಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ದು ಶ್ರೀಲಂಕಾ. ಮುಂದಿನ ಒಂದು ಈ ಬಿಮ್ಸ್ಟೆಕ್ನ ಶೃಂಗಸಭೆಯ ಅಧ್ಯಕ್ಷತೆಯನ್ನ ವಹಿಸುವ ದೇಶ ಯಾವುದು ಅಂತಂದ್ರೆ ಥೈಲ್ಯಾಂಡ್. ಇನ್ನು 2022ರ ಈ ಬಿಮ್ಸ್ಟೆಕ್ ಶೃಂಗಸಭೆ ವಿಶೇಷವಾಗಿತ್ತು ಏನು ಅಂತಂದ್ರೆ, ಈ ಬಿಮ್ಸ್ಟೆಕ್ ಆರ್ಗನೈಸೇಷನ್ಸ್ ಇನಿಷಿಯೇಟ್ ಆಗಿ 25 ವರ್ಷಗಳು ಕಂಪ್ಲೀಟ್ ಆಗಿವೆ ಅಂತ. 1997ರಲ್ಲಿ ಈ ಒಂದು ಬಿಮ್ಸ್ಟೆಕ್ ಅನ್ನ ಲಾಂಚ್ ಮಾಡಲಾಗಿತ್ತು ಅಥವಾ ಇನಿಷಿಯೇಟ್ ಮಾಡಲಾಗಿತ್ತು. ಈಗ ಸದ್ಯಕ್ಕೆ 25 ವರ್ಷಗಳನ್ನ ಈ ಒಂದು ಆರ್ಗನೈಸೇಷನ್ ಬಿಮ್ಸ್ಟೆಕ್ ಆರ್ಗನೈಸೇಷನ್ ಕಂಪ್ಲೀಟ್ ಮಾಡಿದೆ. ಇನ್ನು ಈ ವರ್ಷದ ಈ ಶೃಂಗಸಭೆಯ ಮುಖ್ಯ ಥೀಮ್ ಏನು ಅಂತಂತಂದ್ರೆ ಟುವಾರ್ಡ್ಸ್ ಅ ರೆಸಿಲಿಯಂಟ್ ರೀಜನ್. ಈ ಒಂದು ಪ್ರದೇಶವನ್ನ ರೆಸಿಲಿಯಂಟ್ ಆಗಿ ಮಾಡುವುದು ಮತ್ತೆ ಪ್ರಾಸ್ಪರಸ್
ಆದಂತಹ ಒಂದು ಆರ್ಥಿಕತೆ ಮತ್ತು ಆರೋಗ್ಯವನ್ನು ಜನರಲ್ಲಿ ಮೂಡಿಸುವುದು ಈ 2022 ಶೃಂಗಸಭೆಯ ಉದ್ದೇಶ ಅಥವಾ ಥೀಮ್ ಆಗಿತ್ತು. ಟುವರ್ಡ್ಸ್ ಅ ರೆಸಿಲಿಯಂಟ್ ರೀಜನ್, ಪ್ರಾಸ್ಪರಸ್ ಎಕನಾಮೀಸ್ ಆ್ಯಂಡ್ ಹೆಲ್ದಿ ಪೀಪಲ್ ಅಂತ 2022 ಬಿಮ್ಸ್ಟೆಕ್ನ ಶೃಂಗಸಭೆಯ ಥೀಮ್ ಆಗಿತ್ತು. ಇನ್ನು ಬಿಮ್ಸ್ಟೆಕ್ ಬಗ್ಗೆ ತಿಳ್ಕೊಳ್ಳೋದಾದರೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಸದ್ಯಕ್ಕೆ 25 ವರ್ಷಗಳನ್ನು ಕಂಪ್ಲೀಟ್ ಮಾಡಿರುವಂತಹ ಬಿಮ್ಸ್ಟೆಕ್ 1997ರಲ್ಲಿ ಇನಿಷಿಯೇಟ್ ಆಗಿತ್ತು ಅಥವಾ ಸ್ಥಾಪನೆ ಮಾಡಲಾಗಿತ್ತು ಈ ಒಂದು ಆರ್ಗನೈಸೇಷನ್ನ. ಇದರಲ್ಲಿ 7 ದಕ್ಷಿಣ ಏಷ್ಯಾದ ಮತ್ತು ಆಗ್ನೇಯ ಏಷ್ಯಾದ ಕೆಲವೊಂದು ದೇಶಗಳನ್ನು ಈ ಬಿಮ್ಸ್ಟೆಕ್ ಆರ್ಗನೈಸೇಷನ್ ಒಳಗೊಂಡಿದೆ. ಗ್ಲೋಬಲ್ ಗ್ರೂಪಿಂಗ್ಸ್ ಅಂತ ಕೂಡ ಹೇಳ್ಬೋದು ಇದನ್ನ. ಇದು ಮುಖ್ಯವಾಗಿ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಫೋಕಸ್ ಮಾಡುತ್ತೆ. ಈ ಒಂದು ಸದಸ್ಯ ರಾಷ್ಟ್ರಗಳು, ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳು ಯಾವುವು ಅಂತಂತಂದರೆ ಬಾಂಗ್ಲಾದೇಶ, ಭೂತಾನ್, ಇಂಡಿಯಾ, ಮಯನ್ಮಾರ್, ನೇಪಾಳ್, ಶ್ರೀಲಂಕಾ ಮತ್ತು ಥೈಲ್ಯಾಂಡ್. ಈ ಒಂದು 7 ದೇಶಗಳ ಒಂದು ಆರ್ಗನೈಸೇಷನ್ಗೆ ಬಿಮ್ಸ್ಟೆಕ್ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ತಾಂತ್ರಿಕವಾದಂತಹ ಮತ್ತು ಆರ್ಥಿಕವಾದಂತಹ ಸಹಕಾರದಲ್ಲಿ ಪರಸ್ಪರ ಒಂದು ಬಾಂಧವ್ಯವನ್ನು ಬೆಳೆಸುವುದು ಈ ಒಂದು ಬಿಮ್ಸ್ಟೆಕ್ನ ಮುಖ್ಯ ಉದ್ದೇಶ ಆಗಿದೆ. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಪಾಕಿಸ್ತಾನ ಬರೋಲ್ಲ. ಸಾರ್ಕ್ ದೇಶಗಳಲ್ಲಿ ಪಾಕಿಸ್ತಾನ ಬರುತ್ತೆ, ಬಿಮ್ಸ್ಟೆಕ್ನಲ್ಲಿ ಪಾಕಿಸ್ತಾನ ಬರೋದಿಲ್ಲ. ಸೊ ಇನ್ನು ಈ ಲೀಡರ್ಶಿಪ್ ಬಗ್ಗೆ ಅಥವಾ ಅಧ್ಯಕ್ಷತೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ಇದನ್ನು ಅಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಈ ಒಂದು ಅಧ್ಯಕ್ಷತೆಯನ್ನು ರಾಷ್ಟ್ರಗಳು ವಹಿಸುತ್ತವೆ. ಫಾರ್ ಎಕ್ಸಾಂಪಲ್, ಬಾಂಗ್ಲಾದೇಶ, ಭೂತಾನ್, ಇಂಡಿಯಾ ಆದಮೇಲೆ ಮಯನ್ಮಾರ್ ಅಂದರೆ ಆದಮೇಲೆ ಎಂ ಬರುತ್ತೆ. ಅದೇ ರೀತಿ ಈ ವರ್ಷದ ಶ್ರೀಲಂಕಾ ಆದಮೇಲೆ ನೆಕ್ಸ್ಟ್ ವರ್ಷ ಯಾವುದು ಮುಂದಿನ ಒಂದು ಶೃಂಗಸಭೆಯ ಅಧ್ಯಕ್ಷತೆಯನ್ನು ಥೈಲ್ಯಾಂಡ್ ವಹಿಸ್ತಾ ಇದೆ. ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಅಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಈ ದೇಶಗಳ ಅಧ್ಯಕ್ಷತೆಯನ್ನು ವಹಿಸುವ ಒಂದು ನಿರ್ಧಾರ ಆಗುತ್ತೆ. ಇನ್ನು ಮುಖ್ಯವಾದ ಒಂದು ವಿಚಾರ ಏನು ಅಂತಂದರೆ ಈ ಬಿಮ್ಸ್ಟೆಕ್ನ ಒಂದು ಪರ್ಮನೆಂಟ್ ಸೆಕ್ರೆಟರಿಯೇಟ್, ಒಂದು ಶಾಶ್ವತವಾದಂತಹ ಸೆಕ್ರೆಟರಿಯೇಟ್ ಕಚೇರಿ ಎಲ್ಲಿದೆ ಅಂತಂದರೆ ಬಾಂಗ್ಲಾದೇಶದ ಢಾಕಾದಲ್ಲಿದೆ. ಬಿಮ್ಸ್ಟೆಕ್ನ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಬಾಂಗ್ಲಾದೇಶದ ಢಾಕಾದಲ್ಲಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ 5th ಬಿಮ್ಸ್ಟೆಕ್ ಸಮಿಟ್. ನಮ್ಮ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಫಾಸ್ಟ್ ಆ್ಯಂಡ್ ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅಂತ. ಜುಡಿಷಿಯಲ್ ಸಿಸ್ಟಮ್ಗೆ ಅಥವಾ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಈ ಫಾಸ್ಟರ್ ಅನ್ನುವ ಒಂದು ಪ್ರೋಗ್ರಾಮನ್ನು, ಒಂದು ಪ್ಲಾಟ್ಫಾರ್ಮನ್ನು, ವೇದಿಕೆಯನ್ನು ಕಲ್ಪಿಸಲಾಗಿದೆ. ಈ ಫಾಸ್ಟರ್ ಜುಡಿಷಿಯಲ್ ಸಿಸ್ಟಮ್ಗೆ ಸಂಬಂಧಿಸಿದಂಥ ಫಾಸ್ಟರ್ನ ಫುಲ್ ಫಾರ್ಮ್ ಏನು ಅಂತಂದರೆ ಫಾಸ್ಟ್ ಆ್ಯಂಡ್ ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್. ಈ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದಾಖಲೆಗಳನ್ನು ಸಲ್ಲಿಸುವುದು ಈ ಒಂದು ಫಾಸ್ಟರ್ನ ಮುಖ್ಯ ಉದ್ದೇಶ ಆಗಿದೆ. ಫಾಸ್ಟರ್ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಆಗಿದೆ. ಕಾಂಟೆಕ್ಸ್ಟ್ ಏನು ಅಂತಂದರೆ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆದಂತಹ ಎನ್ ವಿ ರಮಣ ಇವರು ಈ ಫಾಸ್ಟ್ ಅನ್ನುವ ಒಂದು ಸುರಕ್ಷಿತವಾದಂತಹ ಮತ್ತು ಟ್ರಾನ್ಸ್ಮಿಷನ್ ಮಾಡುವಂತಹ ಎಲೆಕ್ಟ್ರಾನಿಕ್ ರೆಕಾರ್ಡ್ಗಳನ್ನು, ಈ ಎಲೆಕ್ಟ್ರಾನಿಕ್ ರೂಪದಲ್ಲಿರುವಂತಹ ದಾಖಲೆಗಳನ್ನು ಒದಗಿಸುವ ಈ ಒಂದು ಪೋರ್ಟಲ್ ಅಥವಾ ಒಂದು ಅಪ್ಲಿಕೇಶನನ್ನು ರೀಸೆಂಟಾಗಿ ಲಾಂಚ್ ಮಾಡಲಾಗಿದೆ. ಈ ಒಂದು ನಮ್ಮ ಚೀಫ್ ಜಸ್ಟಿಸ್ ಎನ್ ವಿ ರಮಣ ಅವರಿಂದ ದ ಡಿಜಿಟಲ್ ಪ್ಲಾಟ್ಫಾರ್ಮ್ ದ್ಯಾಟ್ ಅಲೌ ಸುಪ್ರೀಂ ಕೋರ್ಟ್ ಟು ಸೆಂಡ್, ಈ ಒಂದು ನಿಖರವಾದಂತಹ ಒಂದು ಚಾನೆಲ್ ಮುಖಾಂತರ ಈ ಸುಪ್ರೀಂ ಕೋರ್ಟ್ನಿಂದ ನೀಡಲಾಗುವಂತಹ ಇಂಟರಿಮ್ ಆರ್ಡರ್ಸ್ಗಳಾಗಿರ್ಬೋದು, ಸ್ಟೇ ಆರ್ಡರ್ಸ್ಗಳಾಗಿರ್ಬೋದು ಅಥವಾ ಬೇಲ್ ಆರ್ಡರ್ಸ್ಗಳಾಗಿರ್ಬೋದು, ಇವುಗಳನ್ನು ಒಂದು ಅಥಾರಿಟಿವ್ ಅಪ್ರೋಪ್ರಿಯೇಟ್ ಆದಂತಹ ಚಾನೆಲ್ ಮುಖಾಂತರ ಈ ಸಾಗಿಸುವಂತಹ ಅಥವಾ ನೀಡುವಂತಹ ಉದ್ದೇಶದಿಂದ ಈ ಒಂದು ಡಿಜಿಟಲ್ ವೇದಿಕೆಯನ್ನು ಅಥವಾ ಪ್ಲ್ಯಾಟ್ಫಾರ್ಮನ್ನು ಲಾಂಚ್ ಮಾಡಲಾಗಿದೆ. ಇನ್ನು ಈ ರೀತಿಯ ಒಂದು ಆನ್ಲೈನ್ ಇಂಟ್ರೊಡಕ್ಷನ್ ಮಾಡಿದ್ದಂತಹ ಈ ಫಾಸ್ಟರ್ ಪ್ರೋಗ್ರಾಮ್ನಲ್ಲಿ ಸಾಕಷ್ಟು ಜನ ಜಸ್ಟಿಸ್ಗಳು ಅಂದರೆ ನ್ಯಾಯಾಧೀಶರು ಕೂಡ ಭಾಗವಹಿಸಿದರು. ಅದರಲ್ಲಿ ಮುಖ್ಯವಾಗಿ ನಮ್ಮ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶರಾದಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ CJI ರಮಣ ಅವರು, ಜಸ್ಟಿಸ್ AM ಖಾನ್ವಿಲ್ಕರ್ ಅವರು, DY ಚಂದ್ರಚೂಡ್ ಅವರು, ಹೇಮಂತ್ ಗುಪ್ತಾ ಅವರೊಂದಿಗೆ ನಮ್ಮ ಹೈಕೋರ್ಟಿನ ಚೀಫ್ ಜಸ್ಟಿಸ್ಗಳು ಮತ್ತು ಜಡ್ಜಸ್ಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ನೆನ್ಪಿಟ್ಕೊಳ್ಳಿ, ಈ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಒಂದು ನಿಖರವಾದಂತಹ ಮತ್ತು ಎಲೆಕ್ಟ್ರಾನಿಕ್ ರೂಪಗಳಲ್ಲಿ ದಾಖಲೆಗಳನ್ನು ಒದಗಿಸುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಲಾಂಚ್ ಮಾಡಲಾಗಿದೆ. ಸೊ ಅದರ ಹೆಸರು ಫಾಸ್ಟರ್ ಅಂತ. ಫಾಸ್ಟರ್ ಅಂತಂದರೆ ಫಾಸ್ಟ್ ಆ್ಯಂಡ್ ಸೆಕ್ಯೂರ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅಂತ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಆಗಲೇ ತಿಳಿಸಿದ ಹಾಗೆ ನಾವು ಇವತ್ತು ಕೇಳಿದ ಪ್ರಶ್ನೆ,
ಬಿಮ್ಸ್ಟೆಕ್ ಅಥವಾ ಈ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕಲ್ ಕೋಆಪರೇಷನ್ನ ಖಾಯಂ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ಗಳಲ್ಲಿ ನ್ಯೂ ಡೆಲ್ಲಿ, ಕೊಲಂಬೋ, ಢಾಕಾ, ಕಠ್ಮಂಡು ಅಂತ ಇದೆ. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್